ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಕನ್ನಡ ಲಿಪಿಯನ್ನ ಲಿಪಿಗಳ ರಾಣಿ ಅಂತ ವಿನೋಬಾ ಭಾವೆ ವರ್ಣಿಸ್ತಾರೆ. ಬಹುಶಃ ನಮ್ಮ ಕನ್ನಡ ಸಾಹಿತ್ಯದಲ್ಲಿನ ವಿವಿಧ ಪ್ರಕಾರಗಳ ಸಾಧನೆಯನ್ನ ವಿಶೇಷವಾಗಿ ಮಕ್ಕಳಿಗೆ ಮುಟ್ಟಿಸುವಂತಹದ್ದು ಮಾತೃಭಾಷೆ ಕನ್ನಡದ ಮೂಲಕ ಇಂದಿನ ತುಂಬಾ ಅಗತ್ಯತೆಯ ಕೆಲಸ ಆಗಿದೆ. ವಿಶೇಷವಾಗಿ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಕಲಿತಾಗ ಅವರಲ್ಲಿ ಸೃಜನಶೀಲತೆ, ಕ್ರಿಯಾಶೀಲತೆ, ವೈಚಾರಿಕ ಪ್ರಜ್ಞೆ ಹೆಚ್ಚು ಬೆಳೆಯುತ್ತೆ ಅನ್ನುವಂಥದ್ದು ಭಾಷಾ ವಿಜ್ಞಾನಿಗಳ ಒಂದು ಅವರ ಫಲಿತಾಂಶ, ಅವರ ಸಂಶೋಧನಾ ಫಲಿತಾಂಶ. ಮಹಾತ್ಮ ಗಾಂಧೀಜಿನೇ ಹೇಳ್ತಾರೆ, ನನ್ನ ತಾಯಿಯ ಸ್ತನ್ಯ ಸಾರವೇ ನನಗೆ ಆಧಾರ ಇದ್ದ ಹಾಗೆ ಮಾತೃಭಾಷೆಯೇ ನನಗೆ ಶರಣ್ಯ, ಅದೇ ನನಗೆ ಜೀವನದ ಅಮೃತವನ್ನು ನೀಡಬಲ್ಲನು ಅಂತ ಹೇಳಿ. ಮಾತೃಭಾಷೆಯಲ್ಲಿ ಕಲಿತಂತ ಯಾವುದೇ ವಿದ್ಯೆ ಅದು ಹೃದಯವನ್ನು ಮುಟ್ಟುತ್ತೆ. ಏಕೆಂದರೆ ಅದು ಮಾತೃಭಾಷೆ, ತಾಯಿ ಭಾಷೆ. ನಾವು ಬೇರೆ ಭಾಷೆಗೆ ತಾಯಿ ಭಾಷೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿನಿಂದ ಬಂದಂತಹ, ರಕ್ತಗತವಾಗಿ ಬಂದಂತಹ ತಾಯಿಯ ಮೊಲೆ ಹಾಲು ಉಣುವಾಗ ಏನು ಆನಂದದಿಂದ ತಾಯಿ ನಮಗೆ ಆಕೆಯ ಎಲ್ಲ ತ್ಯಾಗದ ಪರಿಕಲ್ಪನೆ ನಮಗೆ ಧಾರೆ ಎರಿತಾಳೆ, ಅದರ ಮೂಲಕ ಬರತಕ್ಕಂಥ ಮಾತೃಭಾಷೆಯ ಆ ಪ್ರಾಮುಖ್ಯತೆಯನ್ನು ಇವತ್ತು ನಮ್ಮ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಇವತ್ತು ನಾವು ಕನ್ನಡವನ್ನೇ ಮರೆಯುವಂತಹ ಪರಿಸ್ಥಿತಿ ಬಂದಿದೆ. ಆಧುನಿಕ ತಂತ್ರಜ್ಞಾನಗಳ ಆವಿಷ್ಕಾರದಲ್ಲಿ ನಾವೆಲ್ಲ ಮಕ್ಕಳಿಗೆ ಒಂದು ತಾಂತ್ರಿಕ ಗೊಂಬೆಗಳನ್ನಾಗಿ ಮಾಡಿದ್ದೇವೆ. ಅವರಲ್ಲಿ ಸೃಜನಶೀಲತೆಯನ್ನು ಬಹಳಷ್ಟು ಕ್ಷೀಣ ಆಗುವಂಥ ಒಂದು ಕೌಟುಂಬಿಕ ಪರಿಸರ, ಒಂದು ಸಾಮಾಜಿಕ ಸೃಷ್ಟಿ ಆಗ್ತಾ ಇದೆ. ಈ ದಿಸೆಯಲ್ಲಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಕ್ಕಂಥದ್ದು, ನನ್ನ ಗೆಳೆಯ ಚಂದನ್ರವರು ಒಂದು ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿದ್ದಾರೆ ಈ ಕನ್ನಡ ಮಾತೃಭಾಷೆಯನ್ನು ಮಕ್ಕಳಿಗೆ ಮುಟ್ಟಿಸ್ತಕ್ಕಂಥದ್ದು. ಆ ಮೂಲಕ ಕನ್ನಡ ಭಾಷೆಯ ವೈಭವವನ್ನು, ಇತಿಹಾಸವನ್ನು ಅವರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕನೆಕ್ಟ್ ಕನ್ನಡ, ಆನ್ಲಾಕ್ ಕರ್ನಾಟಕ ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ಅವರಿಗಾಗಲೇ ಸಾಕಷ್ಟು ಈ ದಿಸೆಯಲ್ಲಿ ಸಾಧನೆ ಮಾಡಿದ್ದಾರೆ. ಕನ್ನಡ ಸಾಹಿತ್ಯದ ಶಬ್ದಕೋಶ ಇರ್ಬೋದು, ನಾಡು ನುಡಿ ಇತಿಹಾಸ, ವಚನ ಕಗ್ಗ, ವಿಶೇಷವಾಗಿ ಅವರು ಹೇಳುವಾಗೆ ವಚನಗಳ ಸಾಹಿತ್ಯ ನಮ್ಮ ವಿಶ್ವದ ಬಹುದೊಡ್ಡ ಅನುಭವ ಸಾಹಿತ್ಯ. ಅದು ಅಂತರಂಗದ ಸೆಲೆ, ಅದು ಭಾವಗೀತೆ, ಅದು ಅಂತರಂಗದಲ್ಲಿ ಉದಯಿಸಿದಂಥ ರಸಧಾರೆ, ಅದೊಂದು ವಿಶೇಷವಾದ ಅನುಭವದ ಜಲಧಾರೆ. ಅಂತಹ ವಚನ ಸಾಹಿತ್ಯದ ಬಗ್ಗೆ ಮತ್ತು ಮಂಕುತಿಮ್ಮನ ಕಗ್ಗ, DVG ಅವರ ಮಂಕುತಿಮ್ಮನ ಕಗ್ಗ ಇರ್ಬೋದು, ಇಂಥ ಅನೇಕ ಅನುಭಾವಿಗಳ, ರಾಷ್ಟ್ರಕವಿಗಳ ವಿಚಾರಧಾರೆ ಮತ್ತು ಈ ಹಿಂದೆ ಏನು ಕವಿರಾಜ ಮಾರ್ಗದಿಂದ ಇಲ್ಲಿಯವರೆಗೆ ಬಂದಂಥ ಅನೇಕ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಲ್ಲ ಕನ್ನಡಗಳ ಒಂದು ಪ್ರಕಾರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದಂಥವ್ರು ಪರಿಚಯ ಮಾಡಿಕೊಡ್ತಕ್ಕಂಥ ವಚನ ಕಗ್ಗ ಸಾಧಕರ ವಲಯದಲ್ಲಿ, ಹಾಗೆ ಕ್ರೀಡೆ, ಕಲೆ, ಸಂಸ್ಕೃತಿಯ ಸಾಧಕರಿರ್ಬೋದು, ಕೃಷಿ ವಿಜ್ಞಾನ, ತಂತ್ರಜ್ಞಾನ, ಹೀಗೆ ನಮ್ಮ ನಾಡಿನ ಎಲ್ಲ ಕ್ಷೇತ್ರಗಳು, ಮಾನವನ ಬದುಕಿನಲ್ಲಿ ಆವರಿಸಿಕೊಂಡಿರುವ ಎಲ್ಲ ಕ್ಷೇತ್ರಗಳ ಒಂದು ಸಾಧನೆಯ ಪರಿಚಯವನ್ನು ಕನ್ನಡದಲ್ಲಿ ಕಲಿಸುವಂತಹ, ಯಾಕಂದರೆ ಕನ್ನಡ ಕಲಿಕೆ ಒಂದು ಉತ್ತಮ ಅಡಿಪಾಯವನ್ನು ಹಾಕಿಕೊಡುತ್ತೆ. ಅದನ್ನು ಯಾವ ರೀತಿ ಹೇಳಬೇಕು, ಕಥೆ ಆಧಾರಿತ ಕಲಿಕೆ ಇರ್ಬೋದು, ಆಡಿಯೋ ಪಠ್ಯ ಇರ್ಬೋದು, ಸರಳೀಕೃತ ವ್ಯಾಕರಣ, ಸಂವಾದಾತ್ಮಕ ಶಬ್ದಕೋಶ, ಕಲಿಕೆಯ ಚಾರ್ಟ್ಗಳು, ಪಠ್ಯಪುಸ್ತಕ ಕಲಿಕೆ, ಜೂಮ್ ತರಗತಿ, ಸ್ಪರ್ಧೆ ಮತ್ತು ವಿದ್ಯಾರ್ಥಿ ವೇತನ, ಮಕ್ಕಳಿಗೆ ಮಾತೃಭಾಷೆ ಕಲಿಸಲಿಕ್ಕೆ ಬೇಕಾದಂಥ ಉತ್ತೇಜನ, ಹೀಗೆ ಹಲವಾರು ರೀತಿಯಲ್ಲಿ ಈ ಕನೆಕ್ಟ್ ಕನ್ನಡ, ಆನ್ಲಾಕ್ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾ ಇದೆ. ನನ್ನ ಪ್ರಾರ್ಥನೆ ಇಷ್ಟೇ, ನಮ್ಮ ನಾಡಿನ ಎಲ್ಲ ಶಾಲೆಗಳು, ಆಂಗ್ಲ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಗೆ, ಖಾಸಗಿ ಶಾಲೆಗಳು ಈ ಒಂದು ಚಂದನ್ರವರ ಈ ಪ್ರಯೋಗವನ್ನು ಬಳಸಿಕೊಂಡು ನಮ್ಮ ಮಕ್ಕಳಿಗೆ ಮಾತೃಭಾಷೆಯ ಪರಿಚಯವನ್ನು, ಅದರ ಆನಂದವನ್ನು, ಅದು ಸುಖವನ್ನು, ಸುಲಿದ ಬಾಳೆಹಣ್ಣಿನಂದದಿ ಅಂತ ಹೇಳ್ತಾನೆ ಮನೋರಮ ಮುದ್ದಣ್ಣನ ಸಲ್ಲಾಪದಲ್ಲಿ. ಆ ಹಿನ್ನೆಲೆಯಲ್ಲಿ ಸುಲಿದ ಬಾಳೆಹಣ್ಣು ನಮ್ಮ ಕನ್ನಡ ಭಾಷೆ. ಆದರೆ ದುರಂತ ಇಂತಹ ಕನ್ನಡ ಭಾಷೆ, ಅದೇ ಕನ್ನಡ ಭಾಷೆಯಲ್ಲಿ ಎಂಥದ್ದಿದೆ, ಕುರಿತೋದುದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂದ್ರೆ ಯಾವುದೇ ಶಾಸ್ತ್ರೀಯವಾದಂತಹ ಸಾಹಿತ್ಯದ ಜ್ಞಾನ ಇಲ್ಲದೇ ಇದ್ರೂ ಸಾಹಿತ್ಯ ಗ್ರಂಥಗಳ ರಚನೆ ಮಾಡತಕ್ಕಂಥವರು ಕನ್ನಡಿಗರು. ಇಂತಹ ಕನ್ನಡದ ಪರಿಚಯ, ಮಾತೃಭಾಷೆಯ ಪರಿಚಯ ಮತ್ತು ಮಾತೃಭಾಷೆಯಲ್ಲಿರುವ ಅಗಾಧವಾದಂತಹ ಸಾಹಿತ್ಯದ ಸಂಪತ್ತಿನ ಪರಿಚಯ ಮಕ್ಕಳಿಗೆ ಮಾಡಿಕೊಡ್ತಕ್ಕಂಥ ದಿಸೆಯಲ್ಲಿ ಈ ಕನೆಕ್ಟ್ ಕನ್ನಡ, ಆನ್ಲಾಕ್ ಕರ್ನಾಟಕ ಸಂಸ್ಥೆ ಮಾಡ್ತಾ ಇರುವ ಕೆಲಸವನ್ನು ಪ್ರಶಂಸಿಸ್ತೇನೆ. ಅವರಿಗೆ ಒಳ್ಳೆಯದಾಗಲಿ. ತಾಯಿ ಭಾಷೆಯನ್ನು ಮಕ್ಕಳ ಹೃದಯಕ್ಕೆ ತಲುಪಿಸುವ ಅವರ ಕೆಲಸ
ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.